ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣದ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಅಂತಿಮವಾಗಿಲ್ಲ. ಆಣೆ ಪ್ರಮಾಣದ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ತೀರ್ಮಾನ ತೆಗೆದುಕೊಳ್ಳಲಿ, ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಅವರು ತೀರ್ಮಾನಕ್ಕೆ ಬರಲಿ. ಈ ಬಗ್ಗೆ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಲ್ಲ. ನವದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಆಣೆ ಪ್ರಮಾಣದ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಆಯಿತು, ಈ ಥರ ಆಣೆ ಪ್ರಮಾಣ ಏನೊಂದು ಮತ್ತೊಂದು ನಾವು ಮುಂದಾಗಿದ್ದು ನಿಜ, ಆದರೆ ಫೈನಲ್ ಆಯಿತಾ? ಫೈನಲ್ ಆಗಿಲ್ಲ. ಅದು ಆರ್ ಅಶೋಕ್ ಕಾಂಗ್ರೆಸ್ನವರು ಊರಿಗೆಲ್ಲ ಬುದ್ಧಿವಾದ ಹೇಳ್ತಾರೆ. ಅವರು CM DKಶಿ ಅವರು ನಮ್ಮದು ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತ ಹೇಳಿದರು. ಆದರೆ ಆರಂಭದಲ್ಲಿಯೇ ಭ್ರಷ್ಟಾಚಾರವನ್ನು ಶುರು ಮಾಡಿಕೊಂಡಿದ್ದಾರೆ. ಅಡ್ಡ ಮತದಾನ ಮಾಡಿದವರಿಗೆ ಹಣ ಕೊಟ್ಟಿರೋದೇ DKಶಿ. ನವದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನು ಇಲ್ಲಿ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಬಹಳಷ್ಟು ಜನ ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪಕ್ಷದ ಒಳಗಡೆ. ಬೇಡ ಅನ್ನೋ ತರದ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ನೀವೇನಾದ್ರು ಸ್ಟೆಪ್ ಬ್ಯಾಕ್ ಆಗ್ತೀರಾ ಆ ನಿರ್ಧಾರದಿಂದ? ನನ್ನ ಅಭಿಪ್ರಾಯವನ್ನ ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಆರ್ ಅಶೋಕ್ ರವರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಹೈಕಮಾಂಡ್ ಮುಂದೆ ಈ ವಿಚಾರ ಏನ್ ಚರ್ಚೆ ಮಾಡಲ್ಲ? ಹೈಕಮಾಂಡ್ ಮುಂದೆ ಕೇವಲ ಹೈಕಮಾಂಡ್ ಅಂತ ಹೇಳಬೇಡಿ, ನಮ್ಮ ಪಕ್ಷದ ವರಿಷ್ಠರ ಮುಂದೆ ಮೊನ್ನೆ ನಡೆದಂತ ಘಟನಾವಳಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಧರ್ಮಸ್ಥಳದ ವಿಚಾರದಲ್ಲಿ ಹಣೆ ಪ್ರಮಾಣ ವಿಚಾರಕ್ಕೆ ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಅಪಸ್ವರಗಳು ಕೇಳಿ ಬರ್ತಾರೆ ಸರ್. ಮಾಡಬಾರ್ದು. ಹೈಕಮಾಂಡ್ ಇದ್ರೆ ಪ್ರಸ್ತಾಪ ಮಾಡ್ತೀರಾ? ಇನ್ನು ಫೈನಲ್ಲೇ ಆಗಿಲ್ಲ ರೀ. ಅಧ್ಯಕ್ಷರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಿಜಯೇಂದ್ರ ಅವರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಬರ್ತಾರೆ, ಈಗ ಬರ್ತಾ ಇದ್ದಾರೆ ಅವರು. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಎಲ್ಲರ ಅಭಿಪ್ರಾಯ ಏನಿದೆ ಆ ಪ್ರಕಾರ ತೀರ್ಮಾನವನ್ನ ತೆಗೆದುಕೊಳ್ತೀರಿ. ಸರ್, ಈ ವಿಚಾರದಲ್ಲಿ ಹೈಕಮಾಂಡ್ ಸಲಹೆ ಏನಾದ್ರು ಪಡಿಸಿಲ್ಲ? ಇಲ್ಲ, ಇದೆಲ್ಲ ಹೈಕಮಾಂಡ್ ಗಮನಕ್ಕೆ ತರುವಂತ ವಿಚಾರ ಏನಲ್ಲ. ಇದೆಲ್ಲ ತರ್ತೇವೆ. ಇದನ್ನ ಇನ್ನೂ ಆಗಿಲ್ಲ, ಫೈನಲ್ ಆಗಿಲ್ಲ. ಧರ್ಮಸ್ಥಳದ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ಸದಾನಂದ ಗೌಡ್ರು ಅನ್ನೋದು 2 ದಿನ ಫೋನ್ ಮಾಡಿ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ, ಆದ್ರೂ ಏನು ಆಕ್ಟ್ ಆಗಿಲ್ಲ. ಹಿರಿಯ ನಾಯಕರನ್ನೇ ಅಪಸ್ವರ ಇದು ಮಾಡ್ತಾರೆ ನೋಡಿ. ಧರ್ಮಸ್ಥಳದ ವಿಚಾರವಾಗಿ ಸದಾನಂದ ಗೌಡ್ರು ನನ್ನ ಹತ್ರ ಟಿಟಸ್ಕೊಳ್ಳೋಕೆ ಎಲ್ ಎನ್ ಸ್ವಾಮಿ ಇದ್ದಾರೆ. ಎಲ್ ಎನ್ ಸ್ವಾಮಿ, ಎಲ್ಲಿಗೆ ಬಂತು ಇದೀಗ ಈ ಆಣೆ ಪ್ರಮಾಣದ ವಿಚಾರ? ಅಂತಿಮ ಹಂತಕ್ಕೆ ಬಂದಿದೆಯಾ? ಹೆಸರು ಸಮೇತ ಹೇಳಿ ಅಂತೇಳಿ ನಿತಿನ್ ನಬೀನ್ ಆದೇಶ ಕೊಟ್ಟುಬಿಟ್ಟಿದ್ದಾರೆ. ಯಾರು ಅಡ್ಡ ಮತದಾನ ಮಾಡಿದ್ರು ಅಂತ ಹೇಳಿ ಹೆಸರು ಸಮೇತ ಹೇಳಲಿಕ್ಕೆ CT ರವಿ ಅವರಿಗೆ ಆಗುತ್ತಾ? ಇದು ಪ್ರಾಥಮಿಕ ಹಂತದ ವರದಿ ಕೊಟ್ಟಿದ್ದೀನಿ ಎನ್ನುವ ಮಾತನ್ನು ಮಾತ್ರ CT ರವಿ ಅವರು ಹೇಳ್ತಾ ಇದ್ದಾರೆ ಹೊರತು ಹೆಸರು ಇಂತಿಂಥವರು 7 ಜನ ಇಂತಿಂಥವರು ಅಡ್ಡ ಮತದಾನ ಮಾಡಿದ್ದಾರೆ ಇದು ಯಾರಿಗೂ ಹೆಸರು ಸಿಕ್ಕಂತೆ ಇಲ್ಲ. ಈ ವಿಜಯೇಂದ್ರ ಏನು ರಿಪೋರ್ಟ್ ತೊಗೊಂಡು ಹೋಗ್ತಾರೆ? ಅನುಮಾನದ ಮೇಲೆ ಇದು ಕಲ್ಲೇಟ್ ಹೊಡೆಯೋದಾ? ಯಾವ ಥರ ಇದು ಅಂತ? ಖಂಡಿತ ರಮ್ಮಕ್ಕಂತ. ಯಾಕೆಂದರೆ ಪರಿಷತ್ ಚುನಾವಣೆ ಮತದಾನ ಗೌಪ್ಯವಾಗಿರುತ್ತೆ. ಯಾರಿಗೆ ಯಾರು ಮತ ಹಾಕಿದ್ದಾರೆ ಎಂಬ ವಿಚಾರ ಯಾವುದೇ ದಾಖಲೆಗಳಿರೋದಿಲ್ಲ. ಇದು ಒಂದು ಕಡೆ ಆದರೆ, ಈಗಾಗಲೇ ಬಿಜೆಪಿಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಆಗಿದೆ. ಸಮಿತಿಯಲ್ಲಿ ಈಗಾಗಲೇ ವರದಿ ಕೂಡ ಸಂಪೂರ್ಣ ಸಿದ್ಧವಾಗಿರುವಂಥದ್ದು. ಹೈಕಮಾಂಡ್ ತಲುಪೋದಕ್ಕೆ ಈಗಾಗಲೇ ಗಡುವು ಕೂಡ ಕೊಟ್ಟಿರುವಂಥದ್ದು. ಅಂದರೆ 25ರ ಒಳಗೆ ವರದಿಯನ್ನು ಸಲ್ಲಿಸಬೇಕು ಎಂಬ ವಿಚಾರವನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಒಂದು ರೀತಿ ಎಲ್ಲ ರೀತಿಯ ವರದಿಗಳನ್ನು ಈಗ CT ರವಿ ನೇತೃತ್ವದ ಸಮಿತಿ ಕಲೆ ಹಾಕಿರುವಂಥದ್ದು. ಪ್ರಮುಖವಾಗಿ ಒಂದು ಕಡೆ ಗೌಪ್ಯ ಮತದಾನ, ಮತ್ತೊಂದು ಕಡೆ ಯಾರು ಮತ ಹಾಕಿದ್ರು ಎಂಬ ಈ ವಿಚಾರವನ್ನು ಸಂಪೂರ್ಣವಾಗಿ ದಾಖಲೆ ಸಮೇತ ಆಗ್ಬೋದು ಅಥವಾ ಇಂಥವರೇ ಮಾಡಿದ್ದಾರೆ ಎಂಬ ಶಾಸಕರ ಬಗ್ಗೆ ಹೇಳಲಿಕ್ಕೂ ಅಸಾಧ್ಯವಾದಂಥ ಮಾತು. ಅವರ ನಡವಳಿಕೆ ಜೊತೆಗೆ ಅವರ ಒಂದು ಒಡನಾಟ ವಿಚಾರಗಳನ್ನು ಒಂದು ವರದಿಯನ್ನು ಅನುಮಾನವಾಗಿ ಸಲ್ಲಿಸಬಹುದು ಹೊರತು ನಿರ್ದೇಶಕವಾಗಿ ಇಷ್ಟೇ ಇವರೇ ಮಾಡಿದ್ದಾರೆ, ಇವರೇ ಮತ ಹಾಕಿದ್ದಾರೆ ಎಂಬ ವಿಚಾರವನ್ನು ಹೇಳಿದ್ದಕ್ಕೆ ಅಥವಾ ಅದನ್ನು ಪ್ರೂವ್ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಎಲ್ಲ ಶಾಸಕರಿಗೂ ಈಗ ಕರೆ ಮಾಡಿ ಅವರನ್ನು ಸಂಪರ್ಕಿಸಿ ಅವರಿಂದ ಸಂಪೂರ್ಣವಾದ ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸ CT ರವಿ ನೇತೃತ್ವದ ಸಮಿತಿ ಮಾಡ್ತಾ ಇರುವಂಥದ್ದು. ಅಂದರೆ ಯಾರು ಕಾಂಗ್ರೆಸ್ ಪರ ಹೆಚ್ಚು ಒಲವಿದ್ದಾರೆ, ಯಾರು ಯಾರನ್ನ ಸಂಪರ್ಕ ಮಾಡಿದ್ರು, ಎಲ್ಲಿ ಸಂಪರ್ಕ ಮಾಡಿದ್ರು ಎಂಬ ಮಾಹಿತಿಗಳನ್ನು ಕಲೆ ಹಾಕ್ಬೋದು ಹೊರತು ಬೇರೆ ಯಾವ ರೀತಿ ಮಾಹಿತಿಗಳನ್ನು ಕೊಡಬೇಕು ಅನ್ನೋದು ಕೂಡ ಈಗ ರಾಜ್ಯ ಬಿಜೆಪಿ ನಾಯಕರಲ್ಲಿ ಎದ್ದಿರುವಂಥ ಒಂದು ಪ್ರಮುಖವಾದಂಥ ಸವಾಲು. ಅಂದರೆ
ಈ ಹೆಸರು ಹೇಳಿದಂಥ ಸಮಯದಲ್ಲಿ ನಾನು ಮತವನ್ನು ಹಾಕಿಲ್ಲ, ನಾನು ಪಕ್ಷನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿಕೆ ಕೊಡೋದು ಸಹಜ. ಈಗಾಗಲೇ ಹಲವು ಶಾಸಕರು ಇದೇ ರೀತಿಯಾಗಿ ಆ BJP ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ, ಹಾಗೂ ವಿಪಕ್ಷ ನಾಯಕರಂತ ಅಶೋಕ್ ಅವರನ್ನ ಭೇಟಿಯಾಗಿ ನಮಗೂ ಏನು ಅಡ್ಡ ಮತದಾನ ಹಾಕಿರೋದಕ್ಕೂ ಯಾವುದು ಸಂಬಂಧವಿಲ್ಲ, ನಾವು ಪಕ್ಷನಿಷ್ಠವಾಗಿದ್ದೇವೆ, ಹಾಗಾಗಿ ನಾವು ಮತ ಹಾಕಿಲ್ಲ ಎಂಬ ವಿಚಾರವನ್ನು ಹಂಚಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಯಾರು ಶಾಸಕರು ಅಡ್ಡ ಮತದಾನ ಹಾಕಿದ್ದಾರೆ, ಕಾಂಗ್ರೆಸ್ ಪರ ಒಲವನ್ನು ತೋರಿಸ್ತಾ ಇದ್ದಾರೆ ಎಂಬ ದಾಖಲೆ ಸಮೇತ ಇಡೋದಕ್ಕೆ BJP ನಾಯಕರಿಗೆ ಒಂದಿಷ್ಟು ಸವಾಲಂತೂ ಆಗ್ಬೋದು. ಆದರೆ ರಾಷ್ಟ್ರೀಯ ಅಧ್ಯಕ್ಷರಂತ ನಿತಿನ್ ನಬೀನ್ ಅವರು ಹೆಸರನ್ನು ಉಲ್ಲೇಖಿಸಿ